ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಂಗಳೂರಿಗರಿಗೆ ಕಾದಿದೆಯಾ ಮತ್ತೊಂದು ಬಿಗ್ ಶಾಕ್. ಸದ್ದಿಲ್ಲದೆ ದೊಡ್ಡ ಬರೆ ಎಳೆಯಲು ಸಜ್ಜಾಗಿದೆಯಾ ಬಿಡಬ್ಲ್ಯೂಎಸ್ಎಸ್ಪಿ. ಇನ್ನು ಅಭಿವೃದ್ಧಿ ಹೆಸರಲ್ಲಿ ಬಿಡಬ್ಲ್ಯೂಎಸ್ಎಸ್ಪಿ ಏನ್ ಮಾಡ್ತಾ ಇದೆ ಗೊತ್ತಾ? ಹಾಗಾದ್ರೆ ಇನ್ನು ಸದ್ದಿಲ್ಲದೆ ದೊಡ್ಡ ಬರೆ ಎಳೆಯಲು ಬಿಡಬ್ಲ್ಯೂಎಸ್ಎಸ್ಪಿ ಸಜ್ಜಾಗಿದೆಯಾ? ಹಾಗಾದ್ರೆ ಅಭಿವೃದ್ಧಿ ಹೆಸರಿನಲ್ಲಿ ಬಿಡಬ್ಲ್ಯೂಎಸ್ಎಸ್ಪಿ ಏನ್ ಮಾಡ್ತಾ ಇದೆ? ಹಾಗಾದ್ರೆ ದುಬಾರಿ ದುನಿಯಾ ಮಧ್ಯೆ ಈ ಹೊಸ ಶಾಕ್ ಎಷ್ಟು ಸರಿ? ಗ್ಯಾರಂಟಿ ನ್ಯೂಸ್ ನಲ್ಲಿ ಬಿಡಬ್ಲ್ಯೂಎಸ್ಎಸ್ಪಿಯ ಶಾಕಿಂಗ್ ಎಕ್ಸ್ಕ್ಲೂಸಿವ್ ಸುದ್ದಿ. ಇನ್ನು ಬೆಂಗಳೂರಿನಲ್ಲಿ ಸದ್ದಿಲ್ಲದೆ ನೀರಿನ ದರ ಏರಿಸಿದ ಜಲಮಂಡಳಿ. ಪ್ರತಿ 20 ಲೀಟರ್ ನೀರಿಗೆ 5 ರೂಪಾಯಿನಿಂದ 10 ರೂಪಾಯಿಗೆ ದರ ಏರಿಸಿದ ಬಿಡಬ್ಲ್ಯೂಎಸ್ಎಸ್ಪಿ. ಇನ್ಮುಂದೆ ನೀರಿನ ಘಟಕಗಳಲ್ಲಿ ಕಾಯಿನ್ ಬದಲು QR ಕೋಡ್ ವ್ಯವಸ್ಥೆಯನ್ನ ಮಾಡಲಾಗಿದೆ. ನಿರ್ವಹಣೆ ಹೆಸರಿನಲ್ಲಿ ಹಗಲು ದರೋಡೆಗಿಳಿಯಲು ಈಗಾಗಲೇ ಜಲಮಂಡಳಿ ಮುಂದಾಗಿರುವಂತದ್ದು. ತನ್ನ ಆರ್ಥಿಕ ಕಷ್ಟ ಸರಿದೂಗಿಸಲು ಸದ್ದಿಲ್ಲದೆ ದರ ಏರಿಸ್ತಾ ಹಾಗಾದ್ರೆ ಬಿಡಬ್ಲ್ಯೂಎಸ್ಎಸ್ಪಿ. ಇನ್ನು ನಿರ್ವಹಣೆ ಮಾಡ್ತೀವಿ ಅಂತ ದರ ಏರಿಸಿ ಈಗ ಶಾಕ್ ಕೊಟ್ಟಿದೆ ಜಲಮಂಡಳಿ. ಜಲಮಂಡಳಿ ನಡೆಗೆ ಸಿಲಿಕಾನ್ ಸಿಟಿ ಮಂದಿ ಕೂಡ ಫುಲ್ ಗರಂ ಆಗಿದ್ದಾರೆ. 20 ಲೀಟರ್ ಶುದ್ಧ ನೀರು ಬೇಕಂತ ಅಂದ್ರೆ ಇಲ್ಲಿ ಜಾಸ್ತಿ ಹಣವನ್ನ ಕೊಡಬೇಕಾಗುತ್ತೆ. 20 ಲೀಟರ್ ನೀರಿಗೆ 5 ರಿಂದ 10 ರೂಪಾಯಿಗೆ ದರ ಏರಿಸಿದ ಜಲಮಂಡಳಿ. ಇನ್ನು ಇನ್ಮುಂದೆ ನೀರಿನ ಘಟಕಗಳಲ್ಲಿ ಕಾಯಿನ್ ಬದಲು QR ಕೋಡ್ ವ್ಯವಸ್ಥೆಯನ್ನ ಮಾಡಲಾಗಿದೆ. ಒಂದ್ ಕಡೆ ದುನಿಯಾ ದುಬಾರಿ ಆಗ್ತಾ ಇದೆ, ಮತ್ತೊಂದು ಕಡೆ ಸದ್ದಿಲ್ಲದೆ ಜಲಮಂಡಳಿ ಬೆಂಗಳೂರಿನ ಜನರಿಗೆ ಶಾಕ್ ಕೊಡುವಂತ ಕೆಲಸಕ್ಕೆ ಮುಂದಾಗಿದೆ. ಅದಕ್ಕೆ ಉದಾಹರಣೆ ನಾನು ನಿಮಗೆ ತೋರಿಸ್ತಾ ಹೋಗ್ತಾ ಇದ್ದೀನಿ. ನಾನಿರುವಂತಹ ಜಾಗ ಏನಿದೆ ಇದು ಮತ್ತಿಕೆರೆ ಸಮೀಪ ಇರುವಂತಹ ನೇತಾಜಿ ವೃತ್ತ. ಕಳೆದ ಹಲವು ದಿನಗಳಿಂದ ಇಲ್ಲಿ ನಾನು ನಿಮಗೆ ತೋರಿಸ್ತಾ ಹೋಗ್ತಾ ಇದ್ದೀನಿ. RO ಪ್ಲಾಂಟ್ ಏನಿದೆ ಅದು 5 ರೂಪಾಯಿಗೆ ಸಿಗ್ತಾ ಇದೆ. ಅಂದ್ರೆ ಶುದ್ಧ ಕುಡಿಯುವ ನೀರಿನ ಘಟಕ ಏನಿದೆ ಅದು 5 ರೂಪಾಯಿಗೆ 20 ಲೀಟರ್ ಸಿಗ್ತಾ ಇತ್ತು. ಆದ್ರೆ ಈಗ ಅದನ್ನ ಏಕಾಏಕಿ 10 ರೂಪಾಯಿಗೆ ಮಾಡುವಂತ ಕೆಲಸಕ್ಕೆ ಜಲಮಂಡಳಿ ಮುಂದಾಗಿದೆ. ಜಲಮಂಡಳಿ ಯಾಕೆ ಮುಂದಾಗಿದೆ ಅಂತಂದ್ರೆ ಬೆಂಗಳೂರಿನ ಅಂದ್ರೆ GBA ವ್ಯಾಪ್ತಿಯಲ್ಲಿರುವಂತಹ ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನ ಇದುವರೆಗೂ GB ಅಂದ್ರೆ ಸಂಬಂಧಪಟ್ಟಂತಹ ಪಾಲಿಕೆ ನಿರ್ವಹಣೆ ಮಾಡ್ತಾ ಇತ್ತು. ಆದ್ರೆ ಜಲಮಂಡಳಿಗಾಗಿರ್ಬೋದು ಮತ್ತೆ ಬೆಸ್ಕಾಂಗೆ ಹಣವನ್ನ ಕೊಡದಿತ್ತಿರೋ ಹಿನ್ನೆಲೆಯಲ್ಲಿ ಸಾಕಷ್ಟು ಪೆಂಡಿಂಗ್ ಇತ್ತು. ಸೊ ಹೀಗಾಗಿ ಜಲಮಂಡಳಿ ತನ್ನ ವ್ಯಾಪ್ತಿಯಲ್ಲಿ ಬರುವಂತಹ ಎಲ್ಲ RO ಪ್ಲಾಂಟ್ಗಳನ್ನ ತಾನೇ ನಿರ್ವಹಣೆ ಮಾಡಲಿಕ್ಕೆ ಮುಂದಾಗಿದೆ. ಸೊ ಹೀಗಾಗಿ ಪ್ರತಿ 20 ಲೀಟರ್ಗೆ 10 ರೂಪಾಯಿ ಅಮೌಂಟನ್ನು ಸ್ಕ್ಯಾನ್ ಮಾಡಬೇಕು. ಸ್ಕ್ಯಾನ್ ಮಾಡಿದರೆ ಮಾತ್ರ 20 ಲೀಟ್ರು ನೀರು ತುಂಬುವಂಥ ಕೆಲಸಕ್ಕೆ ಆ ಒಂದು ವ್ಯವಸ್ಥೆಯನ್ನು ಜಾರಿಗೆ ತಂದಿದೆ. ಜಲಮಂಡಳಿಗೆ ಮತ್ತು ಬೆಸ್ಕಾಂಗೆ ಬರಬೇಕಾದಂಥ ಹಣವನ್ನು ಕೊಡುವಂಥ ವಿಚಾರದಲ್ಲಿ ಅಧಿಕಾರಿಗಳು ಅಂದರೆ BBMP ಮುಂದಾಗಿರಲಿಲ್ಲ. ಸೊ ಹೀಗಾಗಿ ಸಾಕಷ್ಟು ಒಂದೊಂದು RO ಪ್ಲಾಂಟಿಂದ ಕನಿಷ್ಠ 4 ರಿಂದ 5 ಲಕ್ಷ ರೂಪಾಯಿ ಹಣನೂ ಕೂಡ ಪೆಂಡಿಂಗ್ ಇತ್ತು. ಸೊ ಹೀಗಾಗಿ ಇದನ್ನು ಅರಿತಂತಹ ಜಲಮಂಡಳಿ ಈಗ ತನ್ನ ವ್ಯಾಪ್ತಿಯಲ್ಲಿ ಬರುವಂಥ ಅಂದರೆ GBನ 5 ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಬರುವಂತಹ ಎಲ್ಲ ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನು ತಾನೇ ನಿರ್ವಹಣೆ ಮಾಡಲಿಕ್ಕೆ ಮುಂದಾಗಿದೆ. ಸಾರ್ವಜನಿಕ ನೀರು ಬೇಕು ಅಂತಂದರೆ ಇಲ್ಲಿ ಸ್ಕ್ಯಾನ್ ಮಾಡಬೇಕು. ಸ್ಕ್ಯಾನ್ ಮಾಡಿ 10 ರೂಪಾಯಿ ಸ್ಕ್ಯಾನ್ ಮಾಡಿದರೆ ಮಾತ್ರ 20 ಲೀಟರ್ ಬರುತ್ತೆ. ಒಂದು ವೇಳೆ QR ಕೋಡ್ ಇರಲಿಲ್ಲ ಅಂತಂದರೆ ಇಲ್ಲೊಂದು ಕಾರ್ಡ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಸದ್ಯಕ್ಕೆ ಅದು ಈಗ ಪ್ರಗತಿಯಲ್ಲಿದೆ. ಕಾರ್ಡ್ ಬಂದ ನಂತರ ಆ ಕಾರ್ಡನ್ನು ನಾವು ಯಾವ ರೀತಿ ಮೆಟ್ರೋ ಕಾರ್ಡ್ ರೀಚಾರ್ಜ್ ಏನು ಮಾಡ್ತೀವಿ RM ಮಾದರಿಯಲ್ಲಿ ಅದನ್ನು ರೀಚಾರ್ಜ್ ಮಾಡಿ ಇಲ್ಲಿ 10 ರೂಪಾಯಿಗೆ ನೀರನ್ನು ತುಂಬಿಸ್ಕೊಳ್ಬೋದು. ಸೊ ನಮ್ಮ ಜೊತೆಗೆ ಈ ಒಂದು ಯೂನಿಟ್ನ ನಿರ್ವಹಣೆ ಮಾಡ್ತಿರೋರಿದ್ದಾರೆ. ಸರ್ ಈಗ ಎಷ್ಟು ದಿನ ಆಯ್ತು ಸರ್ ಈಗ 5 ರೂಪಾಯಿ ಇರೋದು 10 ರೂಪಾಯಿ ಆಗಿ? 1 ತಿಂಗಳಾಯ್ತು ಸರ್. ಓಕೆ, ಏನು ರೀಸನ್ ಸರ್ 10 ರೂಪಾಯಿ ಮಾಡಿದ್ರಿ? ಏನು ರೀಸನ್ನು? 10 ರೂಪಾಯಿ ಅಂದರೆ ಎಲ್ಲ ಬೆಲೆ ಜಾಸ್ತಿ ಆಗಿದೆ, ಕರೆಂಟ್ ಬಿಲ್ಲು ಜಾಸ್ತಿ ಆಗಿದೆ, ಸರಿಯಾಗಿ ಕೆಲವೊಂದು RO ಪ್ಲಾಂಟ್ ಸರಿಯಾಗಿ ಮೇಂಟೈನ್ ಮಾಡ್ತಾ ಇಲ್ಲ. ಅದನ್ನೆಲ್ಲ BBMP ಇಂದ ಈಗ BWSSP ಹ್ಯಾಂಡ್ ಓವರ್. ಈಗ ಮುಂಚೆ ಯಾರು ಮೇಂಟೈನ್ ಮಾಡ್ತಾ ಇದ್ರು? BBMP ಅವ್ರು ಮೇಂಟೈನ್. ಈಗ ಸಡನ್ ಆಗಿ ಎಂತರಿಗಾದ್ರೂ ಒಂದು ಪ್ರಶ್ನೆ ಬರುತ್ತಲ್ಲ ಸರ್, ಈ ಕಾರ್ಪೊರೇಷನ್ ಅವರೇ ಇದನ್ನ RO ಪ್ಲಾಂಟ್ ಓಪನ್ ಮಾಡಿದ್ದು ಏಕಾಏಕಿ ಅದನ್ನ BWSSP ಕೊಡ್ತಾರೆ ಅಂತಂದ್ರೆ ಏನ್ ರೀಸನ್ ಅನ್ನೋಂಥದ್ದು ಸಾಮಾನ್ಯವಾಗಿ ಸಾರ್ವಜನಿಕರಲ್ಲಿ ಮೂಡುತ್ತೆ ಸರ್. ಕೆಲವೊಂದು ಪ್ಲಾಂಟಲ್ಲಿ ಸರಿಯಾದ ರೀತಿಯಲ್ಲಿ ಮೋಟ್ರ್ ಕೆಟ್ಟೋದ್ರೆ, ಆಮೇಲೆ ಏನಾದರೂ ತೊಂದರೆ ಆದರೆ ಸರಿಯಾದ ರೀತಿಯಲ್ಲಿ ಮಾಡ್ತಾ ಇರಲಿಲ್ಲ. ಕೆಲವೊಂದು RO ಪ್ಲಾಂಟ್ ಕ್ಲೋಸ್ ಆಗೋಗಿತ್ತು. ಆ ಒಂದು ಕಂಪ್ಲೇಂಟ್ ಬಂದು ಅದಕ್ಕೆ ಈ ನಿರ್ಧಾರ ತಗೊಂಡಿದ್ದಾರೆ. ಈ ಜನರ ರೆಸ್ಪಾನ್ಸ್ ಯಾವ ಥರ ಇದೆ ಸರ್? ಯಾಕೆಂದ್ರೆ 5 ರೂಪಾಯಿ ಇದ್ದಿದ್ದಕ್ಕೆ ಸಡನ್ ಆಗಿ 10 ರೂಪಾಯಿ ಮಾಡಿರೋದು. ಸ್ಟಾರ್ಟಿಂಗ್ 2-3 ದಿನ ಒಂದು ವಾರ ಭಾಳ ಕಷ್ಟ ಆಯಿತು. ಎಲ್ಲರೂ ಬೈಕೊಳ್ತಾ ಇದ್ರು. ಇನ್ನು ಕೆಲವರು ಒಳ್ಳೇದೇ ಅಂದರು. ಯಾಕಂದರೆ ಕ್ಯಾಶ್ ಇರಲ್ಲ. ಆಮೇಲೆ 24 ಗಂಟೆ ಇವಾಗ ತೊಂದರೆ ಇಲ್ಲ. ಯಾವಾಗ ಬೇಕಾದ್ರೆ ರಾತ್ರಿ 1 ಗಂಟೆಗೂ ಬಂದು ಇಟ್ಕೊಳ್ಬೋದು. ಆ ಒಂದು ಫೆಸಿಲಿಟಿ ಇವಾಗ ಚೆನ್ನಾಗಿದೆ. ಆದರೆ ಒಂದೇ ಸಲ 5 ರೂಪಾಯಿಂದ 10 ರೂಪಾಯಿ ಆಯ್ತಲ್ಲ, ಅದೊಂದೇ ಕಾರಣಕ್ಕೆ ಬೈಕೊಳ್ತಾರೆ ಅಷ್ಟೇ. ಇದು ಅಂದ್ರೆ ಈ ಒಂದು RO ಪ್ಲಾಂಟ್ ಅನ್ನು ನಿರ್ವಹಣೆ ಮಾಡ್ತಾ ಇರುವಂತದ್ದು ಹೇಳ್ತಾ ಇರುವಂತಹ ಮಾತು. ಕ್ಯಾಮ್ರಾ ಪರ್ಸನ್ ಅಜಯ್ ಜೊತೆ ಉಲ್ಲಾಸ ಸ್ಕಿರುವಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.